ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಸಂಧ್ಯಾಸ್ ವ್ಲಾಗ್. ಇವತ್ತಿನ ವ್ಲಾಗಲ್ಲಿ ನಾನು ನಮ್ಮದು ವೆಡ್ಡಿಂಗ್ ಡೇ ಇತ್ತು, ಸೆಕೆಂಡ್ ಇಯರ್. ಅದ್ರದ್ದು ಡೇ ಹೇಗಿತ್ತು ಅನ್ನೋದನ್ನು ಹಾಕ್ತಿದ್ದೀನಿ. ಮೊದಲು ನಾನು ಮನೆಯಲ್ಲಿ ಬ್ರೇಕ್ಫಾಸ್ಟ್ಗೆ ಅಂತ ಬಿಸಿಬೇಳೆಭಾತ್ ಮತ್ತು ಜಾಮೂನ್ ಮಾಡಿದ್ದೆ. ಆಲ್ರೆಡಿ ನಾನು ಬಿಸಿಬೇಳೆಭಾತ್ ರೆಸಿಪಿನ ಶೇರ್ ಮಾಡಿದ್ದೀನಿ. ಮನೆಯಲ್ಲೇ ಬಿಸಿಬೇಳೆಭಾತ್ ಪೌಡರ್ ಮಾಡ್ಕೊಳ್ಳೋದು ಕೂಡ ಮತ್ತು ಯಾವ ರೀತಿ ನಾನು ಮಾಡ್ತೀನಿ ಅಂತ ಕೂಡ ತೋರಿಸಿದ್ದೀನಿ. ನಾನು ಸ್ವಲ್ಪ ಡಿಫ್ರೆಂಟಾಗೆ ಮಾಡೋದು, ಯಾವ ರೀತಿ ಮಾಡ್ತೀನಿ ಅಂತ ಶೇರ್ ಮಾಡಿದ್ದೀನಿ. ಯಾರಿಗಾದರೂ ಬೇಕಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಲಿಂಕ್ನ ಶೇರ್ ಮಾಡ್ತೀನಿ. ಇಲ್ಲ ಅಂತಂದರೆ ನನ್ನ ಒಂದು ಯೂಟ್ಯೂಬ್ ಚಾನಲಲ್ಲಿ ಹೋಗಿ ನೀವು ಚೆಕ್ ಮಾಡ್ಬೋದು. ಜಾಮೂನ್ ರೆಸಿಪಿ ಕೂಡ ನಾನು ಶಾರ್ಟ್ಸಲ್ಲಿ ಹಾಕಿದ್ದೀನಿ. ನೀವು ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕೇಳ್ಬೋದು ಇದೇ ವಿಡಿಯೋ ಅಲ್ಲಿ. ಅದು ಎಲ್ಲ ಮುಗಿಸ್ಕೊಂಡು ನಾವು ಟೆಂಪಲ್ಗೆ ಹೋಗೋಣ ಅಂತ ಹೋಗ್ತಿದ್ವಿ. ಕಾರಲ್ಲಿ ನನ್ನ ಮಗ ನೋಡ್ತಿರ್ಬೋದು, ಸಾಂಗ್ಗೆಲ್ಲ ಡ್ಯಾನ್ಸ್ ಎಲ್ಲ ಮಾಡೋದು ಎಲ್ಲ ಮಾಡ್ತಿರ್ತಾನೆ. ಬಟ್ ಸಾಂಗ್ ಹಾಕೋಂಗಿಲ್ಲ, ಯಾಕಂದರೆ ಕಾಪಿರೈಟ್ಸ್ ಆಗುತ್ತೆ ಸಾಂಗ್ ನಾವು ಹಾಕಿದ್ರೆ. ಹಾಗೆ ನಾನು ಸೆಲ್ಫಿಯಲ್ಲಿ ಯಾವತ್ತೂ ವಿಡಿಯೋ ಮಾಡೋದು ಕಡಿಮೆನೇ. ಸೊ ಇದನ್ನೆಲ್ಲ ಶೇರ್ ಮಾಡಿ ನಾವು ಬಾಬಾ ಟೆಂಪಲ್ಲು, ಆಂಜನೇಯ ಟೆಂಪಲ್ ನಮ್ಮೂರಲ್ಲಿದೆ, ಎಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ಹಾಗೆ ನಮ್ಮೂರಿಂದ ಸ್ವಲ್ಪ ದೂರದಲ್ಲಿ ಭಟ್ರೇನಹಳ್ಳಿ ಸಾಯಿಬಾಬಾ ಅಂತ ಇದೆ. ಸೊ ಅಲ್ಲಿಗೆ ಹೋಗ್ತಿದ್ವಿ. ಹಾಗೆ ಕಾರಲ್ಲಿ ಒಂದು ಕ್ಲಿಪ್ಪಿಂಗ್ ತೊಗೊತಾ ಇದ್ದೆ. ನನ್ನ ಹಸ್ಬೆಂಡ್ ಕೂಡ ರೇಗಿಸ್ತಿದ್ರು, ರೊಟೇಟರ್ ಏನಂತಾರೆ ಟ್ರೈಪೋಡ್ನ ಬುಕ್ ಮಾಡ್ಕೋ, ಚೆನ್ನಾಗಿರುತ್ತೆ, ನಿನ್ಗೆ ಇಕ್ಕೊಂಡೆಲ್ಲ ಮಾಡೋದೆಲ್ಲ ಕಷ್ಟ ಅಂತ. ಅದು ಸಾಂಗ್ ಬರ್ತಿತ್ತು. ಸೊ ನಾನು ಡೈರೆಕ್ಟಾಗಿ ಏನು ವಿಡಿಯೋ ಮಾಡಿದ್ದೆ ಅದನ್ನು ಹಾಕೋಕ್ಕಾಗಲಿಲ್ಲ. ಇದೇ ನೋಡಿ ನಮ್ಮೂರ ಹತ್ರ ಇರೋದು ಭಟ್ರೇನಹಳ್ಳಿ ಟೆಂಪಲ್ ಅಂತ. ಇದು ಇಲ್ಲಿ ಲೋಕಲೇಟ್ಸ್ ಯಾರಿದ್ದೀರಾ ಅವ್ರು ವಿಡಿಯೋ ನೋಡ್ತಿರೋರಿಗೆ ಗೊತ್ತಿರುತ್ತೆ. ಬಟ್ ಯಾರು ಬೇರೆ ಕಡೆ ಅವ್ರು ನೋಡ್ತಾ ಇರ್ತೀರೋ ಅವ್ರಿಗೆ ಗೊತ್ತಿರಲ್ಲ. ಚೆನ್ನಾಗಿದೆ ಭಟ್ರೇನಹಳ್ಳಿ ಸಾಯಿಬಾಬಾ ಟೆಂಪಲ್. ಹಾಗೆ ಅಲ್ಲಿಂದ ಬರುವಾಗ ನಮ್ಮೂರ ಹತ್ರ ಇದು ಒಂದು ಅಷ್ಟೇ ಚೌಡ್ಸಂದ್ರ ಅಂತ ಇದೆ, ಅಲ್ಲಿ ಉದ್ಭವ ಆಂಜನೇಯ ಅಂತ ಇದೆ. ಅದು ಕೂಡ ತುಂಬ ಚೆನ್ನಾಗಿದೆ ಮತ್ತು ಇದು ಇದೆ. ಹಾಗೆ ನಾವು ಈವ್ನಿಂಗ್ ಸತ್ಯ ಅಂತ ಹೇಳ್ತಾರೆ, ಅದೆಲ್ಲ ಮುಗಿಸ್ಕೊಂಡು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಏನು ಮಾಡೋಕ್ಕಾಗಲಿಲ್ಲ. ನಾವು ಲಂಚ್ ಟೈಮ್ ಆಗೋಗಿತ್ತು, ಟೆಂಪಲ್ಗೆಲ್ಲ ಹೋಗಿ ಬಂದು ತಿನ್ನೋಷ್ಟೊತ್ತಿಗೆ. ಹಾಗೆ ಒಂದು ರೌಂಡ್ ಹೋಗೋಣ ಅಂತ ಇಲ್ಲೇ ನಮ್ಮೂರಲ್ಲಿ ವಾಯುಪುತ್ರ ಅಂತ ರೆಸ್ಟೋರೆಂಟ್ ಇತ್ತು, ಅಲ್ಲಿ ಹೋಗಿ ಸ್ವಲ್ಪ ಸ್ನ್ಯಾಕ್ಸ್ ಥರ ನೂಡಲ್ಸ್ ಎಲ್ಲ ತೊಗೊಂಡು, ಅಲ್ಲೂ ಕೂಡ ನನ್ನ ಮಗ ನೋಡ್ತಾ ಇರ್ಬೋದು ಎಷ್ಟು ತರಳೆ ಮಾಡ್ತಾ ಇರ್ತಾನೆ ಅಂತೆಲ್ಲ ಬೇಕು ಅವನಿಗೆ. ನಾನು ನೂಡಲ್ಸ್ನ ಆರ್ಡರ್ ಮಾಡಿದ್ದೆ. ಹಾಗೆ ನನ್ನ ಹಸ್ಬೆಂಡ್ ತೊಗೊಂಡು ಬರೋಕ್ಕೆ ಅಂತ ಅಲ್ಲಿ ಕೌಂಟರ್ ಹತ್ರ ನಿಂತಿದ್ರು. ಮತ್ತು ಮಸಾಲೆ ದೋಸೆ, ನನ್ನ ಕಸಿನ್ ಮಕ್ಕಳು ಇಡ್ಲಿ ಮತ್ತು ಈ ಥರ ಏನು ಆರ್ಡರ್ ಮಾಡ್ತಾಯಿದ್ರು. ನೋಡ್ತಾ ಇರ್ಬೋದು. ಅವನು ಜ್ಯೂಸ್ ಕೂಡ ಅವ್ನಿಗೆ ಫೇವ್ರೆಟ್ ಜ್ಯೂಸು, ಐಸ್ ಕ್ರೀಮ್ಸ್ ಅಂತಂದರೆ ಅವ್ನಿಗೆ ತುಂಬ ಇಷ್ಟ. ಊಟ ಬಿಟ್ಟು ಬೇರೆ ಎಲ್ಲ ತಿಂತಾ ಇರ್ತಾನೆ. ಹಾಗೆ ಮತ್ತೆ ಮನೆಗೆ ಬಂದು ಈವ್ನಿಂಗ್ ಕೂಡ ಪೂಜೆಗೆ ಕೊಟ್ಟಿದ್ವಿ ನಾವು. ಗಣೇಶ ಟೆಂಪಲಲ್ಲೆಲ್ಲ ಪೂಜೆ ಇತ್ತು. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಅಲಂಕಾರ ಎಲ್ಲ ಮಾಡಿದ್ದಾರೆ ಸ್ವಾಮಿಗಳು, ಹೂವು ಎಲ್ಲ ಡೆಕೋರೇಷನ್ ಮಾಡಿ ಎಲ್ಲ ಮುಗಿಸ್ಕೊಂಡು ಮತ್ತೆ ಮನೆಗೆ ಬಂದು ಸ್ವಲ್ಪ ರೆಸ್ಟ್ ಮಾಡೋಣ ಅನ್ನೋಷ್ಟೊತ್ತು ನನ್ನ ಕಸಿನ್ ಕೇಕ್ ಕೂಡ ತೊಗೊಂಡಿದ್ರು. ಹಾಗೆ ಸಿಂಪಲ್ಲಾಗಿ ಮನೆಯಲ್ಲೇ ಕೇಕ್ ಕಟ್ ಮಾಡಿದ್ದೀವಿ ಅಷ್ಟೇ. ಈ ಸಲ ಟೆಂಪಲ್ ರನ್ ಆ್ಯನಿವರ್ಸರಿ ಅಂತಲೇ ಹೇಳ್ಬೋದು ನಮ್ಮದು. ಅದು ಏನಂತಾರೆ ಕ್ಯಾಂಡಲ್, ಅದು ಅಲ್ಲೇ ತುಸ್ಸಾಗೋಗಿತ್ತು ಅಂತ ಕ್ಯಾಂಡಲ್ ಕೊಟ್ಬಿಟ್ಟಿದ್ದಾರೆ ಅವರು. ಅದನ್ನೇ ಜೋಕ್ ಮಾಡ್ತಿದ್ದೀನಿ ನಾನು. ನೋಡ್ತಾ ಇರ್ಬೋದು ನೀವು, ವರ್ಡಿಂಗ್ಸ್ ಹಾಕಿಲ್ಲ ಬಿಕಾಸ್ ಅಲ್ಲೂ ಕೂಡ ಸಾಂಗ್ಸ್ ಹಾಕಿದ್ವಿ. ಕೇಕೆಲ್ಲ ಕಟ್ ಮಾಡಿ ಈ ರೀತಿ ನಮ್ಮ ಒಂದು ಆ್ಯನಿವರ್ಸರಿ ಡೇ ಸ್ಪೆಷಲ್ಲಾಗಿ ಚೆನ್ನಾಗಿ ನಡೀತು. ಎಲ್ಲ ಗಾಡ್ ಬ್ಲೆಸ್ಸಿಂಗ್ಸು, ಎಲ್ಡರ್ಸ್ ಬ್ಲೆಸ್ಸಿಂಗ್ಸ್ ಎಲ್ಲ ಹೀಗೆ ಯಾವಾಗಲೂ ಲೈಫ್ ಟೈಮ್ ಚೆನ್ನಾಗಿರಲಿ ಅಂತ ಕೇಳಿಕೊಂಡು ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ನನ್ನ ಮಗ ನೋಡ್ತಾ ಇರ್ಬೋದು, ಅವನಿಗೆ ಕೇಕ್ ಕಟ್ಟಿಂಗ್ ಆಗಿರ್ಬೋದು ಆ ಥರ ಎಲ್ಲ ತುಂಬಾ ಇಷ್ಟ, ನೋಡ್ತಾ ಇರ್ತಾನೆ. ಕೇಕೆಲ್ಲ ಸ್ವೀಟ್ಸ್ ತುಂಬಾ ತಿಂತಿರ್ತಾನೆ. ಹಾಗೆ ಈ ಸಲ ಆ್ಯನಿವರ್ಸರಿ ಗಿಫ್ಟ್ ಬಂದು ಮಲೇಷ್ಯಾದಿಂದ ನನ್ನ ಹಸ್ಬೆಂಡು ಬ್ಯಾಗ್ ಮತ್ತು ವಾಚ್ ಎಲ್ಲ ತೊಗೊಂಬಂದಿದ್ರು. ಅದೇ ಆ್ಯನಿವರ್ಸರಿ ಗಿಫ್ಟ್ ಅಂತ ಹೇಳ್ಬೋದು. ಹೀಗೆ ನನ್ನ ಚಾನಲ್ನ ನೋಡ್ತಾ ಇರಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.